ನಟ ದರ್ಶನ್ ಹಾಗೂ ಸುಮಲತಾ ನಡುವಿನ ಶೀತಲ ಸಮರ ಈಗ ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸುಮಲತಾ ಅವರು ಬರ್ಕೊಂಡಿದ್ದರು ಮಾರ್ಮಿಕವಾಗಿ. ಅದನ್ನು ಮತ್ತೆ ಇನ್ನೊಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಕಂಟಿನ್ಯೂ ಆಗಿದೆ. ಜೈಲು ಸೇರಿದಾಗ ತನ್ನ ಬೆನ್ನಿಗೆ ನಿಲ್ಲಲಿಲ್ಲ ಅಂತ ದರ್ಶನ್ಗೆ ಏನಾದರೂ ಕೋಪ ಇರಬಹುದು ಸುಮಲತಾ ಅವ್ರ ಮೇಲೆ. ಸಾಮಾಜಿಕ ಜಾಲತಾಣಗಳಿಂದ ಸುಮಲತಾ ಅವ್ರನ್ನ ಅನ್ಫಾಲೋ ಮಾಡಿದ್ರು ದರ್ಶನ್ ಅವರು. ಇನ್ಸ್ಟಾದಲ್ಲಿ ಈಗ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ ಸುಮಲತಾ ಅಂಬರೀಷ್. ನೋವಿಲ್ಲದಂತೆ ಎದ್ದು ಬರುವುದು, ಚಿಂತೆ ಇಲ್ಲದಂತೆ ಇರೋದು, ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅಂಥವರ ಜೊತೆ ಇರೋದು, ಇವೆಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ತೋರಿಸಲಾಗದ ಖಜಾನೆ ಅಂತ ಏನೋ ಒಂದಷ್ಟು ಇದು ಸಾಹಿತ್ಯಿಕವಾಗಿ ಬರ್ಕೊಂಡಿದ್ದಾರಪ್ಪ. ಮತ್ತೊಂದು ಮಾರ್ಮಿಕ ಸಂದೇಶವನ್ನು ಪೋಸ್ಟ್ ಮಾಡಿದ್ದಾರೆ. ಅಂದರೆ ಯಾರಿಗೆ ಇದು ಹೇಳಬೇಕೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಆ ರೀತಿಯಲ್ಲಿ ಬರ್ಕೊಂಡಿದ್ದಾರೆ. ಯಾಕೆಂದರೆ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ಸುಮಲತಾ ಮತ್ತು ದರ್ಶನ್ ಅವರು ಅತ್ಯಂತ ಆಪ್ತರಾಗಿದ್ದರು. ತಾಯಿ ಮಗ, ನನ್ನ ಮೊದಲನೇ ಮಗ ಅಂತಲೇ ಸುಮಲತಾ ಯಾವಾಗಲೂ ಹೇಳ್ಕೊತಾ ಇದ್ದರು. ಇವರು ಮದರ್ ಇಂಡಿಯಾ ಅಂತ ಕರಿತಾ ಇದ್ದರು. ಹೀಗೆಲ್ಲ ಇದ್ದು ಈಗ ಏಕಾಏಕಿ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅನ್ಫಾಲೋ ಮಾಡೋದು, ಇವರೇನೋ ಒಂದಷ್ಟು ಪೋಸ್ಟ್ ಹಾಕೋದು ಯಾಕೆ? ಹಾಗಾದರೆ ಏನು ನಡೆದಿದೆ ಮತ್ತು ಯಾವ ಕಾರಣಕ್ಕೆ ನಡೆದಿದೆ? ಇದನ್ನು ಅವರಲ್ಲಿ ಯಾರೋ ಒಬ್ಬರು ಹೇಳಲೇಬೇಕು ಹೊರತು ಈ ಥರ ಪೋಸ್ಟ್ಗಳನ್ನ ಹಾಕೋದ್ರಿಂದ ವಿಚಾರ ಗೊತ್ತಿಲ್ಲದಿದ್ದವ್ರಿಗೆ ಏನೂ ಅರ್ಥ ಆಗಲ್ಲ. ಆರಂಭದಲ್ಲಿ ಅದೇನೋ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂತಂದರೆ ಯಾರು ಸತ್ಯವನ್ನು ತಿರುಚ್ತಾರೋ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡ್ತಾರೋ, ತಪ್ಪನ್ನು ಬೇರೆಯವ್ರ ಮೇಲೆ ಹಾಕ್ತಾರೋ, ಆದಾಗ್ಯೂ ಅವರು ತಮ್ಮನ್ನು ತಾವು ಹೀರೋ ಅಂತ ಅಂದ್ಕೊಳ್ತಾರೆ, ಅಂಥವ್ರಿಗೆ ಈ ಥರ ಎಲ್ಲ ಬರ್ಕೊಂಡಿದ್ರು ಸುಮಲತಾ ಅವರು. ಆಮೇಲೆ ಇನ್ನೊಂದು ಪೋಸ್ಟ್ ಮಾಡಿದ್ದಾರೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಯಾರಿಗೆ ತಟ್ಟಬೇಕು ಅವರಿಗೆ ತಟ್ಟಿದರೆ ಸಾಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡೆಯೋಣ. ಭಾರತಿ, ಈಗ ಸುಮಲತಾ ಅವರು ಹಾಕ್ಕೊಳ್ತಾ ಇರ್ತಕ್ಕಂಥ ಪೋಸ್ಟು ವಿಚಾರ ಗೊತ್ತಿಲ್ಲದಿದ್ದವ್ರಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಬಟ್ ಇಬ್ಬರ ನಡುವೆ ಏನೋ ನಡೆದಿದೆ ಅನ್ನೋದಂತೂ ಕನ್ಫರ್ಮ್ ಆಗ್ತಾ ಇದೆ. ಆದರೆ ದರ್ಶನ್ ಅನ್ಫಾಲೋ ಮಾಡೋದು ಕೇವಲ ಸುಮಲತಾ ಅಂಬರೀಷ ಆಗಿದ್ದರೆ ಪರವಾಗಿಲ್ಲ, ಅವರು ಅವ್ರ ಸಹೋದರ, ಮಗ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ. ಹಾಗಾಗಿ ಏನಿದು ಮಿಸ್ಟ್ರಿ ಅಂತ? ಖಂಡಿತವಾಗ್ಲೂ 6 ಜನರನ್ನು ಫಾಲೋ ಮಾಡ್ತಾ ಇದ್ರು. ಅವರನ್ನು ಅನ್ಫಾಲೋ ಮಾಡಿದ ತಕ್ಷಣ ಶುರುವಾದಂತಹ ಈ ಒಂದು ಮಿಸ್ಟ್ರಿ ತಾವು ಹೇಳಿದಂತೆ ಹೌದು ಕಂಟಿನ್ಯೂ ಆಗ್ತಾ ಇದೆ. ಯಾರೂ ಕೂಡ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ, ಯಾರ ಹೆಸರನ್ನು ತಗೊಂಡಿಲ್ಲ. ಆದರೆ ಎಲ್ರಿಗೂ ಗೊತ್ತಿರೋ ಹಾಗೆಯೇ ದರ್ಶನ್ ಅವರ ವಿಚಾರವಾಗಿ ಸುಮಲತಾ ಅವರು 1 by 1 ಪೋಸ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ದರ್ಶನ್ ಅವರು ಅನ್ಫಾಲೋ ಮಾಡಿ ಈ ವಿಷಯ ಎಲ್ಲ ಬಹಿರಂಗ ಆದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದ ಬಳಿಕ ಸುಮಲತಾ ಅವರು ಅನೇಕ ವಿಚಾರಗಳ ಕುರಿತು ಪೋಸ್ಟ್ ಮಾಡ್ತಾ ಇರ್ತಾರೆ. ಅದು ದರ್ಶನ್ ಅವರ ವಿಚಾರಕ್ಕೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಹಾಗೆಯೇ ಹೌದು ಕೂಡ, ಯಾಕಂದರೆ ಯಾವುದೂ ವಿಚಾರ ಗೊತ್ತಿಲ್ಲದೆ ಇರೋ ಥರ ಏನಿಲ್ಲ. ಹಿಂದೆ ಕೂಡ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಸುಮಲತಾ ಅವರು ಪೋಸ್ಟ್ ಮಾಡ್ತಾರೆ. ಆ ವಿಚಾರವಾಗಿ ದರ್ಶನ್ ಅವರ ಫ್ಯಾನ್ಸ್ ಎಷ್ಟೊಂದು ವಿರೋಧ ವ್ಯಕ್ತಪಡಿಸಿದ್ರು. ಇವಾಗ ನೆನಪಾದ್ರ ದರ್ಶನ್ ಅನ್ನೋ ರೀತಿಯಲ್ಲಿ. ಅದರ ಹಿಂದೆ ಕೂಡ ದರ್ಶನ್ ಅವರಿಗೆ ಸುಮಲತಾ ಅವರು ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ದರ್ಶನ್ ಅವರೆಲ್ಲೋ ಒಂದು ಕಡೆ ತಿರಸ್ಕಾರ ಮಾಡ್ತಾಯಿದ್ರು. ಆ ಥರದ ವಿಷಯಗಳೆಲ್ಲ ಬಂದಿದೆ. ಆ ಅನುಮಾನಗಳಿದ್ವು. ಈಗ ದರ್ಶನ್ ಅವರು ಅನ್ಫಾಲೋ ಮಾಡಿದ ತಕ್ಷಣ ಅನುಮಾನ ನಿಜವಾಗ್ತಾ ಇದೆ. ಹೌದು, ಇಬ್ಬರು ಕೂಡ ಕ್ಲಾರಿಟಿ ಕೊಡಬೇಕು. ಇದು ಒಂದು ರೀತಿಯಲ್ಲಿ ಬಗೆಹರಿಬಹುದು. ದೊಡ್ಡವರು ಏನಾದರೂ ಮಾತುಕತೆ ಮಾಡಿದ್ರೆ ಅನ್ನೋ ರೀತಿಯಲ್ಲೂ ಇಲ್ಲ. ಯಾಕಂದರೆ ಇದು ಒಳಗಿನ ಮನಸ್ತಾಪ ಆಗಿರೋದ್ರಿಂದ ದೊಡ್ಡವರೇ ನಡುವೆ ಸುಮಲತಾ ಅವರೇ ಏನು ಬುದ್ಧಿ ಹೇಳಬೇಕು ದರ್ಶನ್ ಅವರಿಗೆ. ಅಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಆದಂತಹ ಮನಸ್ತಾಪ ಆಗಿರೋದ್ರಿಂದ ಇದು ಯಾವ ರೀತಿಯಲ್ಲಿ ಮುಂದೆ ತಿರುಗುತ್ತೋ ಏನೋ. ದರ್ಶನ್ ಅವರು ಕೂಡ ತಮ್ಮ ಪಾಡಿಗೆ ತಾವು ಇದು ಬೇಡ, ಇವತ್ತಿಂದ ಶೂಟಿಂಗ್ ಶುರು ಮಾಡಿದ್ರಲ್ವ, ಹೀಗಾಗಿ ಯಾರನ್ನ ಸಂಪರ್ಕ ಬೇಡ ನನಗೆ, ಈ ಸೋಷಿಯಲ್ ಮೀಡಿಯಾ ಈ ಜಂಜಾಟನೇ ಬೇಡ ಅಂಥೇಳಿ ತಮ್ಮ ಅಫಿಷಿಯಲ್ ಡಿ ಕಂಪನಿ ಪೇಜನ್ನು ಸಮೇತ ಮಗ, ಸಹೋದರ ಜೊತೆಗೆ ಅಂಬರೀಷ್ ಅವರ ಕುಟುಂಬಸ್ಥರನ್ನು ರಿಮೂವ್ ಮಾಡಿರೋದು, ಅನ್ಫಾಲೋ ಮಾಡಿರೋದು ಎಲ್ಲ ಒಂದು ರೀತಿಯಲ್ಲಿ ನಿಗೂಢವಾಗೇ ಇದೆ. ನಿಗೂಢವಾಗಿದ್ರೂ ಕೂಡ ಈಗ ಚರ್ಚೆ ಆಗ್ತಿರೋದು ಹೌದು. ಅಬ್ವಿಯಸ್ಲಿ ಅವರು 3 ಜನರನ್ನು ಮಾತ್ರ ಅನ್ಫಾಲೋ ಮಾಡೋಕ್ಕಾಗಲ್ವಲ್ಲ, ಅವಿವಾ, ಅಭಿಷೇಕ್ ಹಾಗೂ ಸುಮಲತಾ ಅವ್ರನ್ನ. ಹೀಗಾಗಿ ಎಲ್ಲ ಒಂದು ಕಡೆ ಗೊತ್ತಾಗುತ್ತೆ ವೈಮನಸ್ಸು ಮಧ್ಯೆ ಇರುವಂತಹ ಅಸಮಾಧಾನ ಈಗ ಬಹಿರಂಗ ಆಗ್ತಿದೆ ಅನ್ನೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಭಾರತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಈಗ ಆರಂಭ ಆಗಿದೆ, ಅದು ಬರುತ್ತೆ, ಹೊರಗೆ ಬರುತ್ತೆ, ಬರಲ್ಲ ಅಂತೇನಲ್ಲ. ಏನು ನಡೆದಿತ್ತು, ಯಾಕೆ ಹೀಗಾಗಿದೆ, ಏನು ಕೋಲ್ಡ್ ವಾರು, ಅಥವಾ ಎಲ್ಲ ಕುಟುಂಬಗಳಲ್ಲಿರ್ತಕ್ಕಂಥ ಕುಟುಂಬದ ಒಳಗಡೆ ಮನಸ್ತಾಪಗಳ ರೀತಿಯಲ್ಲೇ ಇದು ಇದೆಯಾ, ನೋಡೋಣ.